ಕಳೆದ ರಾತ್ರಿ ಪಂಜಾಬ್ನಲ್ಲಿ ಒಂದಲ್ಲ ಎರಡೆರಡು ಕಡೆ ಸ್ಫೋಟವಾಗಿದೆ. ಅಮೃತಸರದ ಖಾಸಾದ ಬಿಎಸ್ಎಫ್ ಶಿಬಿರದ ಹೊರಗೆ ಮತ್ತೊಂದು ಸ್ಫೋಟವಾಗಿದೆ. ಖಾಸಾ ಕಂಟೋನ್ಮೆಂಟ್ ಪ್ರದೇಶದ ಗೇಟ್ ನಂಬರ್ 6, 7ರ ನಡುವೆ ಈ ಸ್ಫೋಟ ಸಂಭವಿಸಿದೆ. ಬೈಕ್ನಲ್ಲಿ ಬಂದಂತಹ ಆಗಂತುಕನ ಬಗ್ಗೆ ಇದೀಗ ಪಂಜಾಬ್ ಪೊಲೀಸರು ತನಿಖೆಯನ್ನು ನಡೆಸುತ್ತಿದ್ದಾರೆ. ಬಾಂಬ್ ನಿಷ್ಕ್ರಿಯ ದಳ ಎಫ್ಎಸ್ಎಲ್ ತಂಡಗಳಿಂದ ಪರಿಶೀಲನೆಯನ್ನ ಮಾಡಲಾಗ್ತಾ ಇದೆ. ಕಳೆದ ರಾತ್ರಿ ಪಂಜಾಬ್ನಲ್ಲಿ 2 ಕಡೆ ಸ್ಫೋಟ ಸಂಭವಿಸಿದೆ. ಅನುಮಾನಾಸ್ಪದ ಸ್ಫೋಟ ಇದು. ಒಂದು ಪಂಜಾಬ್ನ ಜಲಂಧರ್ನಲ್ಲಿರುವಂತಹ ಗಡಿ ಭದ್ರತಾ ಪಡೆ ಕಚೇರಿ ಬಳಿ ಸ್ಫೋಟ ಸಂಭವಿಸಿದ್ರೆ, ಮತ್ತೊಂದು ಕಡೆ ಕೂಡ ಅಮೃತಸರದ ಬಳಿ ಮತ್ತೊಂದು ಸ್ಫೋಟ ಸಂಭವಿಸಿದೆ. ಸದ್ಯ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ, ನಿನ್ನೆ ರಾತ್ರಿ ಪಂಜಾಬ್ನಲ್ಲಿ ಏಕಾಏಕಿ 2 ಕಡೆ ಸ್ಫೋಟ ಸಂಭವಿಸಿದೆ. ಅದು ಕೂಡ ಬಿಎಸ್ಎಫ್ ಭದ್ರತಾ ಕಚೇರಿ ಹಾಗೂ ಮತ್ತೊಂದು ಅಮೃತಸರದ ಖಾಸಾದಲ್ಲಿರುವಂತಹ ಬಿಎಸ್ಎಫ್ ಶಿಬಿರದ ಬಳಿ 2 ಕಡೆ ಸ್ಫೋಟ ಸಂಭವಿಸಿದೆ. 2 ಕಡೆ ಕೂಡ 2 ವೀಲರ್ ಗಾಡಿಗಳು ಅಂದ್ರೆ ಸ್ಕೂಟರ್ಗಳು ಅನುಮಾನಾಸ್ಪದವಾಗಿ ಸ್ಫೋಟಗೊಂಡಿವೆ. ಭದ್ರತಾ ಕಚೇರಿಯ ಬಳಿಯೇ 2 ಕಡೆ ಈ ರೀತಿ ಸ್ಫೋಟ ಸಂಭವಿಸಿರುವುದು ಈಗ ಹಲವು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ. ಇದು ಪ್ರೀ ಪ್ಲಾನ್ಡ್, ಮುಂಚೆಯೇ ಇದನ್ನ ನಿರ್ಧರಿಸಿ ಈ ರೀತಿ ಸ್ಫೋಟ ಮಾಡಲಾಗಿದೆಯಾ? ಯಾಕಂದ್ರೆ 2 ಬಿಎಸ್ಎಫ್ ಕಚೇರಿ ಹಾಗೂ ಶಿಬಿರ ಇದೆಯಲ್ಲ, ಇದು ಅತ್ಯಂತ ಭದ್ರತೆ ಇರುವಂತಹ ಸ್ಥಳ ಇದು. ಆದರೂ ಕೂಡ ಆ ಜಾಗದಲ್ಲೇ ರಾತ್ರಿ ಒಂದೇ ಸಮಯದಲ್ಲಿ 2 ಕಡೆ ಸ್ಫೋಟ ಸಂಭವಿಸಿರುವುದು ಈಗ ಹಲವು ಅನುಮಾನಗಳು ಮೂಡುವಂತೆ ಮಾಡಿದೆ. ಸದ್ಯ ಪೊಲೀಸರು ಹಾಗೂ ಭದ್ರತಾ ಸಿಬ್ಬಂದಿ ಈ ಬಗ್ಗೆ ತನಿಖೆಯನ್ನ ನಡೆಸುತ್ತಿದ್ದಾರೆ. ಸಿಸಿಟಿವಿ ದೃಶ್ಯಗಳನ್ನ ಆಧರಿಸಿ ಈ ಬಗ್ಗೆ ತನಿಖೆಯನ್ನ ಮಾಡಲಾಗ್ತಾ ಇದೆ. ಆದರೆ ಈ 2 ಸ್ಫೋಟದಲ್ಲಿ ಯಾವುದೇ ರೀತಿಯ ಪ್ರಾಣಾಪಾಯ ಸಂಭವಿಸಿಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.